ಕನಕಗಿರಿ ತಾಲೂಕಿನ ಕೆಪಿಎಸ್ಸಿ ಶಾಲೆಯ ವಿದ್ಯಾರ್ಥಿ ಶರಣಬಸಪ್ಪ ಹುಲಗಪ್ಪ ಅವರನ್ನ 2026ರ ಎಸ್ಎಸ್ಎಲ್ಸಿ ಪರೀಕ್ಷೆ 2ಕ್ಕೆ ಹೆಸರು ನೋಂದಣಿ ಮಾಡಿದ ಶಾಲಾ ಮುಖ್ಯ ಶಿಕ್ಷಕರ ಮತ್ತು ಸಿಬ್ಬಂದಿ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ಮಾದಿಗ ದಂಡೋರ ಸದಸ್ಯರು ಮಂಗಳವಾರ ಬಿಇಒ ಕಚೇರಿ ಸಿಬ್ಬಂದಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಗಂಗಣ್ಣ ಸಿದ್ದಾಪುರ ಮಾತನಾಡಿ 2024-25ನೇ ಸಾಲಿನಲ್ಲಿ ಶರಣಬಸವ ಹುಲಗಪ್ಪ ಎಂಬ ವಿದ್ಯಾರ್ಥಿ ಕನಕಗಿರಿಯ ಕೆಪಿಎಸ್ಸಿ ಶಾಲೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಅಂತಿಮ ಪರೀಕ್ಷೆಯಲ್ಲಿ 4 ವಿಷಯಗಳಲ್ಲಿ ಅನುತ್ತೀರ್ಣನಾಗಿದ್ದಾನೆ. ಅದೇ ಸಾಲಿನಲ್ಲಿ ಅವಕಾಶವಿದ್ದ 3 ಅವಕಾಶಗಳಲ್ಲಿ 1 ಅವಕಾಶ ಬಳಸಿ ಉಳಿದ 2 ಅವಕಾಶಗಳ ಪರೀಕ್ಷೆ ಎದುರಿಸದೆ ಅನುತ್ತೀರ್ಣರಾಗಿದ್ದಾರೆ. 2025-26ನೇ ಸಾಲಿನಲ್ಲಿ ಪರೀಕ್ಷೆ 2ಕ್ಕೆ ಹೆಸರು ನೋಂದಣಿಗಾಗಿ ಏಪ್ರಿಲ್ 26, 2026ರಂದು ಶರಣಬಸವ ಶಾಲೆಗೆ ತೆರಳಿ ನೋಂದಣಿ ಸಂಖ್ಯೆ, ಫೋಟೋ, ಸಹಿ, ಅನುತ್ತೀರ್ಣ ವಿಷಯಗಳ ಪರೀಕ್ಷಾ ಶುಲ್ಕ ನೀಡಿದ್ದಾನೆ. ಆದರೆ ಶಾಲೆಯ ಮುಖ್ಯ ಶಿಕ್ಷಕ ಸಿಬ್ಬಂದಿ ಪರೀಕ್ಷೆಗೆ ದಾಖಲೆಗಳನ್ನು ನೀಡದೆ ಹೆಸರು ನೋಂದಣಿ ಮಾಡಿಸದೆ ಅನ್ಯಾಯವೆಸಗಿದ್ದು ವಿದ್ಯಾರ್ಥಿ ಜೀವನದೊಂದಿಗೆ ಚೆಲ್ಲಾಟವಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಾದಿಗರ ದಂಡೋರ ಗಂಗಾವತಿ ತಾಲೂಕಿನ ಅಧ್ಯಕ್ಷರಾದ ಮಹದೇವ ಬಡಗೇರ ಮಾತನಾಡಿ, ಮುಖ್ಯ ಶಿಕ್ಷಕ ಮತ್ತು ಸಿಬ್ಬಂದಿ ನಿರ್ಲಕ್ಷ್ಯತನದಿಂದ ವಿದ್ಯಾರ್ಥಿ ಭವಿಷ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿ ತನ್ನದಲ್ಲದ ತಪ್ಪಿಗೆ ವಿದ್ಯಾರ್ಥಿ ಪರೀಕ್ಷೆಯಿಂದ ವಂಚಿತನಾಗಿದ್ದಾನೆ. ಹೀಗಾಗಿ ವಿದ್ಯಾರ್ಥಿ ಪರೀಕ್ಷೆ ತಪ್ಪಲು ಕಾರಣರಾದ ಮುಖ್ಯ ಶಿಕ್ಷಕ ಮತ್ತು ಸಿಬ್ಬಂದಿ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಗಂಗಣ್ಣ ಸಿದ್ದಾಪುರ, ಮೂರ್ತಿ ಸಂಗಾಪುರ, ಪಂಪಾಪತಿ ಸಿದ್ದಾಪುರ, ಮಹದೇವ್ ಬಡಿಗೇರ, ನರಸಿಂಹ ಯಮನೂರು ದೊಡಮನಿ, ವಿದ್ಯಾರ್ಥಿ ಶರಣಬಸವ, ರಮೇಶ್ ಶರಣಪ್ಪ ವಣಗೇರಿ ಹಾಗೂ ಇನ್ನೂ ಹಲವರು ಜೊತೆಗಿದ್ದರು. ಶರಣಪ್ಪ ವಣಗೇರಿ, ಕಾರಟಗಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.